ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸೋರೆಕಾಯಿ ಮತ್ತು ಪಡ್ಲಕಾಯಿ ಉಪಯೋಗಿಸ್ಕೊಂಡು ಬಸ್ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ನಾನಿವತ್ತು ತೊಗರಿಬೇಳೆನ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ತೊಗರಿಬೇಳೆನ ನಾನಿಲ್ಲಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಪಡ್ಲಕಾಯಿ ಸೋರೆಕಾಯಿನ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ತೊಳೆದುಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 2 ವಿಸಿಲ್ ಆಗೋಷ್ಟು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. 2 ವಿಸಿಲ್ ಬೇಯಿಸಿದ ನಂತರ ಕುಕ್ಕರ್ ಕೂಗೋದ್ರೊಳಗೆ ನಾವಿಲ್ಲಿ ಒಗ್ಗರಣೆಗೆ ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿರುಮೆಣ್ಸಿನ್ಕಾಯಿ ಮತ್ತು ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ. ನಂತರ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಅಷ್ಟರೊಳಗಡೆ ತರಕಾರಿ ಎಲ್ಲ ಬೆಂದಿದೆ ನೋಡಿ. 2 ವಿಸಿಲ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಬೇಳೆ ಮತ್ತು ತರಕಾರಿ ಎರಡೂ ಹದವಾಗಿ ಬೆಂದ್ಕೊಂಡಿದೆ. ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಉಪ್ಪೆಲ್ಲ ಹಾಕಿದ್ವಲ್ಲ ಅದಕ್ಕೆ ನೀಟಾಗಿ ಎಲ್ಲ ಸೇರಿಕೊಳ್ಳಿ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಒಂದು ತೂತು ಬಟ್ಲು ಸಹಾಯದಿಂದ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ತೂತು ಬಟ್ಲನ್ನು ಇಟ್ಟು ಈ ಥರ ನಾವು ಬೇಳೆ ತರಕಾರಿನ ಬಗ್ಸ್ಕೊಳ್ಳೋಣ. ನಂತರ ಇಲ್ಲಿ ಬಗ್ಸಿದ ನಂತರ ಈ ಥರ ಒಂದು ಪ್ಲೇಟ್ ತೊಗೊಳ್ಳಿ. ಸಮವಾಗಿರ್ತಕ್ಕಂಥ ಒಂದು ಪ್ಲೇಟ್ ತೊಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ತರಕಾರಿನಲ್ಲಿ ಇರ್ತಕ್ಕಂಥ ನೀರೆಲ್ಲ ಕೆಳಗಡೆ ಸುರಿಯುತ್ತೆ. ಇಲ್ಲಾಂದರೆ ಪಲ್ಯ ಮಾಡಬೇಕಾದ್ರೆ ತುಂಬ ಒಗ್ಗರಣೆ ಹಾಕಿದ್ದಾದ್ಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ಈ ಥರ ಮೊದಲೇ ಒಗ್ಗರಣೆ ಹಾಕ್ತಿದ್ದಕ್ಕೆ ಮುಂಚೆ ನೋಡಿ ಈ ಥರ ಪ್ರೆಸ್ ಮಾಡಿ ಮೇಲೆಯಿಂದ ಕೆಳಗಡೆ ಪಲ್ಯದಲ್ಲಿ ನೀರೆಲ್ಲ ಸುರಿದ್ಬಿಡುತ್ತೆ. ತರಕಾರಿನಲ್ಲಿ ಇರ್ತಕ್ಕಂಥ ನೀರೆಲ್ಲನೂ ಬೀನ್ಸ್ ಪಲ್ಯ, ತರಕಾರಿ ಪಲ್ಯಗಳನ್ನ ಸೊಪ್ಪೆ ಆಗಲಿ ಬಸ್ಸಾರು ಮಾಡಬೇಕಾದ್ರೆ, ಉಪ್ಸಾರು ಮಾಡಬೇಕಾದ್ರೆ ಈ ಥರ ಒತ್ಕೊಳ್ಳೋದ್ರಿಂದ ಪಲ್ಯದಲ್ಲಿ ನೀರು ಥರ ಇರೋಲ್ಲ. ಒಗ್ಗರಣೆ ಹಾಕಿದ ನಂತರ ನೋಡಿ ಈ ಥರ ಮೇಲೆ ಇರೋದನ್ನ ಕೆಳಗೆ ಇರೋದ ಮೇಲೆ ಈ ಥರ ಮಾಡಿಕೊಂಡು ಮತ್ತು ಇನ್ನೊಂದು ಸತಿ ಒತ್ಕೊಳ್ಳೋಣ. ಈ ಥರ ಒತ್ಕೊಳ್ಳೋದ್ರಿಂದ 2-3 ಸರಿ ಈ ಥರ ಮಾಡಿ ಒತ್ಕೊಳ್ಳಿ. ಆಗ ನೀಟಾಗಿ ತರಕಾರಿನಲ್ಲಿರೋ ನೀರೆಲ್ಲ ಕೆಳಗಡೆ ಸುರಿದ್ಬಿಡುತ್ತೆ. ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ಥರ ನೀಟಾಗಿ ಒತ್ಕೊಂಡಿದ ನಂತರ ನಾನು ಇಲ್ಲಿ ಅದೇ ಬಿಸಿ ನೀರಿಗೆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಕುಕ್ಕರ್ ತೊಗೊಂಡು ಅದಕ್ಕೆ ಜೀರಿಗೆ, ಒಂದು 10 ಕಾಳು ಮೆಣಸು ತೊಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಕರ್ಬೇವಿನ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲಿಗೆಲ್ಲ ಒಳ್ಳೆಯದು ಅಂತ. ಹಾಗೆ ಹಾಕಿದ್ರೆ ಎಲ್ಲ ತೆಗೆದು ಪಕ್ಕಿಡ್ತೀವಿ. ಅದರಿಂದ ಈ ಥರ ಖಾರದಲ್ಲೇ ಹಾಕಿ ರುಬ್ಬಿಟ್ರೆ ಮಸಾಲೆನೆಲ್ಲ ಸೇರಿಕೊಳ್ಳುತ್ತೆ, ಆವಾಗ ಎಲ್ಲ ಊಟ ಮಾಡ್ತಾರೆ ಅಂತ ನಾನು ಈ ಥರ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ತೊಗೊಂಡಿದ್ದೀನಿ. ನಂತರ 1 ಗಡ್ಡೆ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನೂ ತೊಗೊಂಡು ಎಣ್ಣೆನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು, ನಂತರ ಇಲ್ಲಿ 1 ಟೊಮೊಟೊ, ಸ್ವಲ್ಪ ಬೇಯಿಸಿರ್ತಕ್ಕಂಥ ಪಲ್ಯನೂ ತೊಗೊಂಡಿದ್ದೀನಿ, ನೆನೆಸಿರ್ತಕ್ಕಂಥ ಹುಣಸೆ ಹಣ್ಣು. ನಂತರ ಇಲ್ಲಿ ನಾವು ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಏನು ಫ್ರೈ ಮಾಡಿದ್ವಲ್ಲ ಇದನ್ನೆಲ್ಲನೂ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಂತರ ನಾನಿಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡು ಸಾಸಿವೆ, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಕೆಂಪಗಾಗೋವರೆಗೂ. ಈ ಸಮಯದಲ್ಲಿ ನಾನು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ತೊಗೊಂಡಿದ್ದೀನಿ. ಒಂದು 2-3 ಚಿಟಿಕೆ ಆಗೋಷ್ಟು ಅಂದ್ಕೊಳ್ಳಿ ಉಪ್ಪು. ನೋಡಿ ಈರುಳ್ಳಿ ಎಲ್ಲ ಕೆಂಪಗೆ ಬೆಂದಿದೆ. ಹಬ್ಬದ ಸಮಯದೆಲ್ಲ ನಾವು ವೆರೈಟಿಗಳೆಲ್ಲ ತಿಂದು ನಮಗೆ ಬೋರ್ ಆಗಿರುತ್ತೆ. ಈ ಥರ ಉಪ್ಸಾರು, ಬಸ್ಸಾರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ. ಸೌಟಲ್ಲಿ ಹಾಕಿ ಕಳಿಸೋದಕ್ಕನ ಈ ಥರನೇ ಟ್ವಿಸ್ಟ್ ಮಾಡಿಕೊಂಡ್ರೆ ಪಲ್ಯ ನುಣ್ಣಗಾಗೋದಿಲ್ಲ ಮತ್ತು ನೀರು ಬಿಟ್ಕೊಳೋದಿಲ್ಲ ಜಾಸ್ತಿ. ಈ ಥರ ಆಗಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷಕ್ಕೆ ಒಂದೊಂದು ಸತಿ ಈ ಥರ ತಿರ್ಸ್ಕೊಡ್ತಾಯಿರಿ. ಪಲ್ಯ ಆವಾಗ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು 2 ನಿಮಿಷಕ್ಕೆ ಒಂದು ಸತಿ ಗ್ಯಾಸ್ ಆನಲ್ಲೇ ಇರಲಿ. ಗ್ಯಾಸ್ ಆನಲ್ಲೇ ಇಟ್ಟು ಒಂದು 2 ನಿಮಿಷಕ್ಕೆ ಒಂದೊಂದು ಸತಿ ನಾನು ಈ ಥರ ತಿರುಗಿ ಕೊಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ನಾವು
ಮಸಾಲೆನ ರುಬ್ಕೊಂಡ್ಬಿಡೋಣ. ಈ ಸಮಯದಲ್ಲಿ ಬೇಕಾಗಿದ್ದರೆ ನೀವು ತೆಂಗಿನಕಾಯಿನೂ ತೊಗೋಬೋದು. ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಈಗ ನಾನಿಲ್ಲಿ ಇದು ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಆವಾಗ ಈ ಥರ ಪಲ್ಯನ ತಿರುಗಿ ಕೊಟ್ಕೊಳ್ತಾ ಇರಿ, ಇಲ್ಲಾಂದರೆ ತಳೆ ಅಂಟ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಸಾಂಬಾರಿಗೆ ಸ್ವಲ್ಪ ನಾನು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಾದ ಖಾರ ಹಾಕಿರಲಿಲ್ಲ, ಮೆಣಸಿನ್ಕಾಯಿ ಏನೂ ಹಾಕಿರಲಿಲ್ಲ, ಅದಕ್ಕೆ ನಾನು ಸಾಂಬಾರು ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ನಾವು ತರಕಾರಿ ಬಸ್ಸಾರಿಗೆಲ್ಲ ಸಾಂಬಾರು ಪುಡಿನೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಸಾಂಬಾರನ್ನ ರೆಡಿ ಮಾಡಿಕೊಂಡು ಕುದಿಸ್ಕೊಂಡ್ರೆ ತರಕಾರಿ ಬಸ್ಸಾರು, ಸೋರೆಕಾಯಿ ಬಸ್ಸಾರು ರೆಡಿ ಆಗುತ್ತೆ. ಸೋರೆಕಾಯಿ ಎಲ್ಲ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕೂದಲಿಗೆಲ್ಲನೂ. ಯಾರೆಲ್ಲ ನಮ್ಮ ಚಾನಲ್ನಲ್ಲಿ ಬರೋ ಅಡುಗೆಗಳನ್ನೆಲ್ಲ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಆದಷ್ಟು. ನೋಡಿ, ಬಸ್ಸಾರು ರೆಡಿಯಾಗಿದೆ. ಮುದ್ದೆ ಜೊತೆಗೆ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.